ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಎಸ್ಆರ್ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಸುಬ್ರಹ್ಮಣ್ಯ ಸ್ವಾಮಿ ಯಾರು ಅಂದ ಕೂಡಲೇ ನಾವು ಹೇಳುವಂತ ಉತ್ತರ ಶಿವ ಪಾರ್ವತಿ ಮಗ ಅಂತ. ಆದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅವರ ಪ್ರತಿರೂಪ ನಮಗೆ ಕಾಣಿಸಲ್ಲ, ಬದಲಾಗಿ ನಾಗರಾಜನ ಪ್ರತಿಮೆ ಕಾಣಿಸುತ್ತೆ. ಹಾಗಾದ್ರೆ ಈ ಸುಬ್ರಹ್ಮಣ್ಯ ಸ್ವಾಮಿಗೂ ನಾಗರಾಜನಿಗೂ ಇರುವಂತ ಸಂಬಂಧ ಏನು? ಇದು ಒಂದನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ ಏನಂದ್ರೆ, ನಮಗೆ ಮಕ್ಕಳಾಗ್ಲಿಲ್ಲ ಅಂದಾಗ ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡಿ ಅಂತ ಹೇಳ್ತಾರೆ. ಹೀಗೆ ನಮಗೆ ಮಕ್ಕಳಾಗೋಕು ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡೋಕು ಇರುವಂತ ಸಂಬಂಧ ಏನು? ಈ ಎರಡು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇನ್ನು ಟಾಪಿಕ್ಗೆ ಬರೋಣ. ಸುಬ್ರಹ್ಮಣ್ಯ ಸ್ವಾಮಿನ 3 ರೂಪಗಳಲ್ಲಿ ಪೂಜಿಸಿದಾಗ ನಮಗೆ ಹೆಚ್ಚಿನ ಫಲ ಕೊಡುತ್ತೆ ಅಂತ ಪಂಡಿತರು ಹೇಳ್ತಾರೆ. ಆ 3 ರೂಪಗಳು ಯಾವುದು ಅಂತ ಇವಾಗ ನೋಡೋಣ. ಅದರಲ್ಲಿ ಮೊದಲನೇ ರೂಪ ಷಣ್ಮುಖ ಅಥವಾ ಕಾರ್ತಿಕೇಯನ ರೂಪ. ಷಣ್ಮುಖ ಅಥವಾ ಕಾರ್ತಿಕೇಯನ ರೂಪದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ 6 ಮುಖಗಳಿಂದ ನಮಗೆ ದರ್ಶನ ಕೊಡ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ಹುಟ್ಟಿದಾಗ ಕೂಡ 6 ಮುಖಗಳಿಂದ ಹುಟ್ಟಿದ್ರು ಅಂತ ನಾವು ಎಷ್ಟೋ ಪುರಾಣಗಳಲ್ಲಿ ಕೇಳಿದ್ದೀವಿ. ಈ 6 ಮುಖಗಳಿರುವಂತ ಷಣ್ಮುಖನ ರೂಪನೇ ಸುಬ್ರಹ್ಮಣ್ಯ ಸ್ವಾಮಿಯ ಪೂರ್ಣ ರೂಪ. ಈ 6 ಮುಖಗಳು ನಮಗೆ ಜ್ಞಾನವನ್ನ ಅನುಗ್ರಹಿಸುತ್ತೆ. ಮಲ್ಟಿ ಫೇಸೆಟೆಡ್ ನಾಲೆಜ್ ಅಂತಾರೆ. ಹೀಗೆ ಈ 6 ಮುಖಗಳಿರುವಂತ ದೇವರನ್ನ ನಾವು ಪೂಜೆ ಮಾಡೋದ್ರಿಂದ ಅಪಾರವಾದ ಜ್ಞಾನ ಭಂಡಾರ ನಮ್ ಸ್ವಂತ ಆಗುತ್ತೆ. ಈಗ ಒಂದು ವೇಳೆ ನಿಮ್ಮ ಮಕ್ಕಳು ಓದಿಲ್ಲ ಅಂದ್ರೂ ತುಂಬಾ ತರಲೆ ಮಾಡ್ತಾ ಇದ್ರು ನೀವು ಈ ರೀತಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂರ್ಣ ರೂಪ ಅಂದ್ರೆ 6 ಮುಖಗಳಿರುವಂತ ರೂಪ ಇರೋ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಪೂಜೆ ಮಾಡಿಸಿ. ಆಗ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೀವೇ ಬದಲಾವಣೆ ಕಾಣ್ತೀರಿ. ಇದರ ಜೊತೆಗೆ ಮಂದಬುದ್ಧಿ ಅಂದ್ರೆ ಮೆಂಟಲಿ ಚಾಲೆಂಜ್ಡ್ ಕಿಡ್ಸ್, ಇವರು ಟೋಟಲ್ ಆಗಿ ಮೆಂಟಲ್ ಅಲ್ಲ, ಹಾಗಂತ ನಾರ್ಮಲ್ ಅಲ್ಲ. ಇದು ಯಾವ ರೀತಿ ಅಂದ್ರೆ, ಈಗ ಅವ್ರ ವಯಸ್ಸು ಒಂದು 10 ವರ್ಷ ಇದ್ರೆ ಒಂದು 5 ವರ್ಷಕ್ಕೆ ಅವ್ರ ಬ್ರೈನ್ ಡೆವಲಪ್ ಆಗೋದು ಸ್ಟಾಪ್ ಆಗೋಗುತ್ತೆ. ಇನ್ನು ಕೆಲವರಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ತುಂಬಾ ಸ್ಲೋ ಆಗಿ ನಡೆಯುತ್ತೆ. ಈ ರೀತಿ ಇವರು 10 ವರ್ಷ 20 ವರ್ಷ ಆದ್ರೂ ಕೂಡ ನಾವ್ ಇವ್ರಿಗೆ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ಅದೇ ರೀತಿ ಒಂದೊಂದು ಟಾಪಿಕ್ ಕೂಡ ಎಕ್ಸ್ಪ್ಲೈನ್ ಮಾಡಬೇಕು. ಆಗ ಮಾತ್ರನೇ ಇವರು ಅದನ್ನ ಅರ್ಥ ಮಾಡಿಕೊಂಡು ನಾವು ಹೇಳಿದ ಪ್ರಕಾರ ನಡ್ಕೋತಾರೆ. ಇದನ್ನೇ ಮೆಂಟಲಿ ಚಾಲೆಂಜ್ಡ್ ಅಂತ ಕರೀತಾರೆ. ಈ ರೀತಿ ಮೆಂಟಲಿ ಚಾಲೆಂಜ್ಡ್ ಇರೋರ್ನ ಕೂಡ ಈ 6 ಮುಖಗಳಿರುವಂತ ಷಣ್ಮುಖನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸಿದಾಗ ಅವರ ಬುದ್ಧಿ ಕೂಡ ಡೆವಲಪ್ ಆಗಿದೆ ಅಂತ ಎಷ್ಟೋ ಕಡೆ ಪಂಡಿತರು ಹೇಳಿದ್ದಾರೆ. ಇದು ಸುಬ್ರಹ್ಮಣ್ಯ ಸ್ವಾಮಿಯ ಮೊದಲನೆಯ ರೂಪ. ಇನ್ನು ಎರಡನೇದು ಕುಮಾರಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ. ಈ ರೂಪಗಳಲ್ಲಿ ಆ ಸುಬ್ರಹ್ಮಣ್ಯ ಸ್ವಾಮಿ ನಮಗೆ ನಾಗರಾಜನ ಸ್ವರೂಪದಲ್ಲಿ ದರ್ಶನ ಕೊಡ್ತಾರೆ. ಅಂದ್ರೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರು ಅಲ್ಲಿ ನಿಮ್ಗೆ ಸುಬ್ರಹ್ಮಣ್ಯ ಸ್ವಾಮಿಯ ರೂಪದಲ್ಲದೆ ನಾಗರಾಜನ ರೂಪದಲ್ಲಿ ಅವರು ಕಾಣಿಸ್ತಾರೆ. ಇದರ ಹಿಂದೆ ಇರೋ ಕತೆ ಏನು ಅಂತ ಈಗ ಹೇಳ್ತೀನಿ ನೋಡಿ. ಒಂದ್ಸಾರಿ ಸುಬ್ರಹ್ಮಣ್ಯ ಸ್ವಾಮಿ ಪಾರ್ವತಿ ದೇವಿ ಮಡಿಲಲ್ಲಿ ಕುತ್ಕೊಂಡು ಆಟ ಆಡ್ತಿರ್ತಾರೆ. ಅದೇ ಟೈಮಲ್ಲಿ ಶಿವನನ್ನ ಭೇಟಿಯಾಗೋಕೆ ಎಷ್ಟೋ ಜನ ದೇವಾನುದೇವತೆಗಳು ಕೈಲಾಸ ಪರ್ವತಕ್ಕೆ ಬರ್ತಾರೆ. ಅವ್ರು ಹಾಕಿರುವಂತ ಆಡಂಬರವಾದ ಆಭರಣಗಳು ಬಟ್ಟೆ ಬರೆನ ನೋಡ್ಕೊಂಡು ಕೂತಿರ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ. ಅದೇ ಸಮಯದಲ್ಲಿ ಅಲ್ಲಿಗೆ ಸನಕ ಸನಂದಾದಿಗಳು ಬ್ರಹ್ಮ ಮಾನಸ ಪುತ್ರರು 4 ಜನರು ಕೈಲಾಸ ಪರ್ವತಕ್ಕೆ ಶಿವನನ್ನ ನೋಡಲು ಬರ್ತಾರೆ. ಇವರು ದಿಗಂಬರರು, ಅಂದ್ರೆ ಮೈ ಮೇಲೆ ಬಟ್ಟೆ ಹಾಕಿರಲ್ಲ. ಇದನ್ನ ನೋಡ್ದಂತ ಸುಬ್ರಹ್ಮಣ್ಯ ಸ್ವಾಮಿ ಜೋರಾಗಿ ನಕ್ಬಿಡ್ತಾರೆ. ಆಗ ಪಾರ್ವತಿ ದೇವಿ ಕೋಪಗೊಂಡು ಸುಬ್ರಹ್ಮಣ್ಯ ಸ್ವಾಮಿನ ಬೈತಾ, ನೀನ್ ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ಅವರು ಮಹಾಮುನಿಗಳು, ಅವರನ್ನ ಹೀಯಾಳ್ಸೋ ತರ ನೀನು ನಗ್ಬಾರ್ದಿತ್ತು. ನೀನು ಮಾಡ್ದಂತ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳ್ಳೇಬೇಕು. ಹಾಗಾಗಿ ನೀನು ಭೂಲೋಕಕ್ಕೆ ಹೋಗು, ಯಾವುದೇ ರೂಪ ಪಡೆದುಕೋ. ಆದ್ರೆ ನಿನ್ನ ಶಕ್ತಿನ ಮಾತ್ರ ಭೂಲೋಕದಲ್ಲಿ ಉಪಯೋಗಿಸಬಾರದು. ನಿನ್ನ
ಪ್ರಾಯಶ್ಚಿತ ಆದ ನಂತರ ಮಾತ್ರನೇ ನೀನು ಕೈಲಾಸಕ್ಕೆ ವಾಪಸ್ ಬರಬೇಕು ಅಂತ ಹೇಳಿ ಕಳಿಸ್ತಾರೆ. ಅದೇ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿ ಭೂಲೋಕಕ್ಕೆ ಬರ್ತಾರೆ. ಆಗ ಅವರು ಸರ್ಪರೂಪನ ಪಡ್ಕೋತಾರೆ. ಯಾಕಂದ್ರೆ ಈಗ ಬೆಟ್ಟ ಗುಡ್ಡ ಕಲ್ಲು ಮಣ್ಣು ಪೊದೆಗಳು ಇದ್ರೆಲ್ಲದರಲ್ಲೂ ಹೋಗ್ಬೇಕು ಅಂದ್ರೆ ಮನುಷ್ಯನಿಂದ ಕಷ್ಟ ಆಗುತ್ತೆ. ಅದೇ ಹಾವನ್ಕೊಳ್ಳಿ, ಸುಲಭವಾಗಿ ನುಸುಳ್ಕೊಂಡು ಹೋಗುತ್ತೆ. ಇದೇ ಕಾರಣದಿಂದ ಸುಬ್ರಹ್ಮಣ್ಯ ಸ್ವಾಮಿ ಹಾವಿನ ರೂಪ ಪಡ್ಕೋತಾರೆ. ಈ ರೀತಿ ಪೊದೆಗಳು ಗಿಡ ಮರ ಬೆಟ್ಟ ಗುಡ್ಡ ಕಲ್ಲು ಮಣ್ಣು ಎಲ್ಲ ಹತ್ತಿ ಇಳಿದು ಸುಸ್ತಾಗಿ ಒಂದು ಕಡೆ ಕೂತ್ಕೊಂಡು 60 ವರ್ಷಗಳ ಕಾಲ ಕಠಿಣವಾದ ತಪಸ್ಸು ಮಾಡ್ತಾರೆ. ಈ 60 ವರ್ಷಗಳು ಅನ್ನೋದು ಮನುಷ್ಯರ ಲೆಕ್ಕದಲ್ಲ, ದೇವಾನು ದೇವತೆಗಳ ಲೆಕ್ಕದಲ್ಲಿ. ನಮಗೆ 1 ವರ್ಷ ಅಂದ್ರೆ ದೇವರಿಗೆ ಅರ್ಧ ದಿನ, ಒಂದು ಹಗಲು. ಅದೇ ನಮಗೆ 2 ವರ್ಷ ಅಂದ್ರೆ ದೇವರಿಗೆ ಒಂದು ಹಗಲು ಒಂದು ರಾತ್ರಿ, ಅಂದ್ರೆ 1 ಫುಲ್ ಡೇ. ಈ ರೀತಿ 60 ವರ್ಷಗಳ ಕಾಲ ಸುಬ್ರಹ್ಮಣ್ಯ ಸ್ವಾಮಿ ಅದೇ ಜಾಗದಲ್ಲಿ ಕೂತ್ಕೊಂಡು ಕಠಿಣವಾದ ತಪಸ್ಸು ಮಾಡ್ತಾರೆ. ಆ ಸಮಯದಲ್ಲಿ ಅವರ ಸುತ್ತಮುತ್ತ ಎಷ್ಟೋ ಹುಳ ಹುಪ್ಪಟೆಗಳು ಹಾವುಗಳು ಎಲ್ಲ ಕೂಡ ಗೂಡು ಕಟ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿನೇ ಪೂಜೆ ಮಾಡ್ತಾ ಅಲ್ಲೇ ಇದ್ದು ಬಿಡ್ತವೆ. ಆ ದಿನದಿಂದ ತೆವಳು ಅಂತ ಪ್ರತಿ ಜೀವಿಗೂ ಸುಬ್ರಹ್ಮಣ್ಯ ಸ್ವಾಮಿ ಆದಿ ದೇವರಾಗ್ತಾರೆ, ಅಂದ್ರೆ ಸುಪ್ರೀಂ ಗಾಡ್. ಈ ತೆವಳು ಅಂತ ಜೀವಿಗಳು ಯಾವುದಂದ್ರೆ ಚಿಕ್ಕ ಪುಟ್ಟ ಹುಳಗಳಿಂದ ಹಿಡಿದು ದೊಡ್ಡ ಹೆಬ್ಬಾವಿನವರೆಗೂ ತೆವಳುಕೊಂಡೇ ಹೋಗ್ತವೆ. ಈ ಎಲ್ಲಾ ಜೀವಿಗಳಿಗೂ ಸುಬ್ರಹ್ಮಣ್ಯ ಸ್ವಾಮಿನೇ ಆದಿದೇವರು, ಅಂದ್ರೆ ಸುಪ್ರೀಂ ಗಾಡ್. ಇಲ್ಲಿಂದಾನೇ ಸುಬ್ರಹ್ಮಣ್ಯ ಸ್ವಾಮಿಗೂ ಹಾವಿಗೂ ಸಂಬಂಧ ಬೆಳೆಯುತ್ತೆ. ಇದೇ ಕಾರಣದಿಂದಾನೇ ಸುಬ್ರಹ್ಮಣ್ಯ ಸ್ವಾಮಿನ ಹಾವಿನ ರೂಪದಲ್ಲಿ ಪೂಜೆ ಮಾಡ್ತಾರೆ. ಇನ್ನು ಈ ಹಾವನ್ನ ಪೂಜೆ ಮಾಡೋಕು ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡೋಕು ನಮಗೆ ಮಕ್ಕಳಾಗೋಕು ಇರೋ ಸಂಬಂಧ ಏನು ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಕೊಡ್ತೀನಿ ನೋಡಿ. ಈಗ ನಮಗ್ ಮಕ್ಕಳಾಗಿಲ್ಲ ಅಂದ್ರೆ ದೊಡ್ಡವ್ರು ಹೇಳೋದು ಒಂದೇ ಮಾತು, ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹರಕೆ ಕಟ್ಕೊ, ಹೋಗಿ ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡು, ಈ ದೇವಸ್ಥಾನಕ್ಕೆ ಹೋಗು, ನಾಗದೋಷನ ಸರಿಪಡಿಸ್ಕೊ, ಈ ರೀತಿ ಹೇಳ್ತಾರೆ. ಇದಕ್ಕೆ ಕಾರಣ ಏನಂದ್ರೆ ಪುರುಷನ ಶುಕ್ರಕಣ ಅಂದ್ರೆ ವೀರ್ಯಕಣ ಸ್ಪರ್ಮ್. ಇದು ನೀವು ಮೈಕ್ರೋಸ್ಕೋಪ್ ನಲ್ಲಿ ನೋಡಿದಾಗ ಇದೇ ರೀತಿ ಅದರೊಳಗಡೆ ಸಾವಿರಾರು ಕಣಗಳು ಹಾವಿನ ರೂಪದಲ್ಲಿ ಪ್ರಯಾಣ ಮಾಡ್ತಿರ್ತವೆ, ಅಂದ್ರೆ ಚಲಿಸ್ತಾ ಇರ್ತವೆ. ಇದು ನಿಮ್ಗೆ ನಾರ್ಮಲ್ ಕಣ್ಣಿಂದ ಕಾಣಿಸಲ್ಲ, ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೇಕು. ಈ ತೆವಳು ಅಂತ ಪ್ರತಿ ಜೀವಿಗೂ ಸುಬ್ರಹ್ಮಣ್ಯ ಸ್ವಾಮಿ ಆದಿದೇವರಾಗಿರೋದ್ರಿಂದ ಇದಕ್ಕೂ ಕೂಡ ಈ ಕಣಗಳಿಗೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿನೇ ಆದಿದೇವರು. ಹಾಗಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡೋದ್ರಿಂದ ಈ ಕಣಗಳಿಗೆ ಜೀವ ತುಂಬಿ ನಿಮಗೆ ಸಂತಾನ ಆಗೋ ತರ ಆಶೀರ್ವಾದ ಮಾಡ್ತಾರೆ. ಈ ರೀತಿ ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡಿ ಹರಕೆ ಕಟ್ಕೊಂಡವರು 90% ಜನಕ್ಕೆ ಮಕ್ಕಳು ಕೂಡ ಆಗಿದೆ. ಇದು ಸುಬ್ರಹ್ಮಣ್ಯ ಸ್ವಾಮಿಯ 2ನೇ ರೂಪ. ಇನ್ನು ಫೈನಲ್ ಆಗಿ ಅವರ 3ನೇ ರೂಪ ಕುಂಡಲಿನಿ ಶಕ್ತಿ. ಮನುಷ್ಯನ ದೇಹದೊಳಗೆ 7 ಚಕ್ರಗಳಿರುತ್ತೆ, ಅದನ್ನೇ ಷಟ್ ಚಕ್ರ ಅಂತ ಕರೀತಾರೆ. ಸುಬ್ರಹ್ಮಣ್ಯ ಸ್ವಾಮಿನ ನಾವು ಪೂಜೆ ಮಾಡೋದ್ರಿಂದ ನಮ್ಮ ದೇಹದೊಳಗೆ ಕುಂಡಲಿನಿ ಶಕ್ತಿ ಆಕ್ಟಿವೇಟ್ ಆಗುತ್ತೆ. ಈ ಕುಂಡಲಿನಿ ಶಕ್ತಿ ಆಕ್ಟಿವೇಟ್ ಆಗಿ ನಮ್ಮ 7 ಚಕ್ರಗಳನ್ನ ಕನೆಕ್ಟ್ ಮಾಡಿಕೊಂಡು ಅದು ಟ್ರಾವೆಲ್ ಮಾಡುತ್ತೆ. ಅಂದ್ರೆ ಈ ರೀತಿ ಸರ್ಪದಾಕಾರದಲ್ಲಿ ಅದು ಒಂದೊಂದು ಚಕ್ರನ ಕನೆಕ್ಟ್ ಮಾಡಿ ಅಂದ್ರೆ ಆಕ್ಟಿವೇಟ್ ಮಾಡ್ಕೊಳ್ತಾ ಕೊನೆ ಚಕ್ರ ಅಂದ್ರೆ ಸಹಸ್ರ ಚಕ್ರ ಈ ಜಾಗದಲ್ಲಿರುತ್ತೆ. ಇದೇ ಕೊನೆ ಚಕ್ರ ಅತಿ ಶಕ್ತಿಯುತವಾದ ಚಕ್ರ. ಫೈನಲ್ ಆಗಿ ಆಕ್ಟಿವೇಟ್ ಆಗುವಂತ ಚಕ್ರ ಕೂಡ ಸಹಸ್ರ ಚಕ್ರ ಈ ಜಾಗದಲ್ಲಿರುತ್ತೆ. ನೆತ್ತಿ ಬಾಯಿ ಅಂತೀವಲ್ಲ, ಈ ಜಾಗದಲ್ಲಿರುತ್ತೆ. ಈ ಸಹಸ್ರ ಚಕ್ರಕ್ಕೆ ಆದಿದೇವರು ಪರಮೇಶ್ವರ. ಈ ರೀತಿ ಮನುಷ್ಯ 7 ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ಆ ವ್ಯಕ್ತಿ ಅವನ ಭವಿಷ್ಯತ್ತನ್ನ ನೋಡ್ತಾನೆ. ಅಂದ್ರೆ ಅವನು ಸತ್ತ ನಂತರ ಅವನು ಮತ್ತೆ ಯಾವ ಜನ್ಮದಲ್ಲಿ ಹುಟ್ಟುತ್ತಾನೆ ಅನ್ನೋದು ಕೂಡ ಅವನಿಗೆ ಗೊತ್ತಾಗುತ್ತೆ. ಹಿಂದಿನ ಜನ್ಮದಲ್ಲಿ ಏನಾಗಿತ್ತ ಅನ್ನೋದು ಕೂಡ ಅವನಿಗೆ ಗೊತ್ತಾಗುತ್ತೆ. ಇಷ್ಟೊಂದು ಶಕ್ತಿ ಪಡೆಯಬಹುದು. ನೀವು ಒಂದು ವೇಳೆ ತಮಿಳುನಾಡಿಗಂತ ಹೋದ್ರೆ ಅಲ್ಲಿ ಮುರುಗನ್ಗೆ ಸಂಬಂಧಪಟ್ಟಿರುವಂತ 7 ಪ್ರಮುಖ ದೇವಸ್ಥಾನ ಇದೆ. 7 ಅಡಾಪ್ಟ್ಸ್ ಆಫ್ ಲಾರ್ಡ್ ಮುರುಗನ್ ಅಂತ ಕರೀತಾರೆ. ಈ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಿ ಬನ್ನಿ. ಈ 7 ದೇವಸ್ಥಾನಗಳಲ್ಲಿ ನೀವು ಧ್ಯಾನ ಮಾಡಿದ್ರೆ
ಬೇಗನೆ ನಿಮ್ಮ ಕುಂಡಲಿನಿ ಶಕ್ತಿ ಆಕ್ಟಿವೇಟ್ ಆಗುತ್ತೆ. ಹಾಗೆ ನೀವು 7 ಚಕ್ರಗಳನ್ನು ಕೂಡ ಆಕ್ಟಿವೇಟ್ ಮಾಡ್ಕೋಬಹುದು. ಈ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಚಕ್ರ ಆಕ್ಟಿವೇಟ್ ಮಾಡುವಂತ ಪವರ್ನ ಇಟ್ಟಿದ್ದಾರೆ. ಅಷ್ಟೊಂದು ಶಕ್ತಿಯುತವಾದ ಪವರ್ಫುಲ್ ದೇವಸ್ಥಾನಗಳವು. ಇನ್ನೊಂದ್ಸಾರಿ ಆ 7 ದೇವಸ್ಥಾನಗಳ ಬಗ್ಗೆ ಹೇಳ್ತೀನಿ. ಈಗ ಇಷ್ಟೇ ಕಣ್ರಿ, ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಸುಬ್ರಹ್ಮಣ್ಯ ಸ್ವಾಮಿಗೂ ಈ ಹಾವಿನ ರೂಪಕ್ಕೂ ನಮಗೆ ಮಕ್ಕಳಾಗೋಕ್ಕೂ ಹಿಂದೆ ಇರುವಂತ ಸಂಬಂಧ ಏನು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.